ಆ ಬಾಂಬೆಯಲ್ಲಿ ಮಾಡಿ ಬಂದ ಮೇಲೇನೆ ಈ ಮದುವೆಗೆ ಏರ್ಪಾಟಾಗೋದು. ವೈದ್ಯ ಈ ವಿದ್ಯೆ ಏನಿದೆ ಇದನ್ನೇ ಉಪಯೋಗಿಸ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಇರೋ ತರ, ಎಲ್ಲೂ ಸಂಶಯ ಬರೋ ತರ ಇರಬಾರ್ದು, ಗೊತ್ತಾಗದಿರೋ ರೀತಿಯಲ್ಲಿ ಇದನ್ನ ಕೊಲೆ ಮಾಡಿ ಕೆಲವು ಸಮಯದ ನಂತರ ಇದನ್ನೂ ನಾವು ತೊಲಗಿಸ್ಕೊಂಡು ಜೀವನ ಬಲಿ ತಗೊಂಡು ಮೊದಲೇ ಇರುವಂತದನ್ನ ನಾನು ಸರಿಯಾಗಿ ಮಾಡಿಕೊಂಡು FSL ರಿಪೋರ್ಟ್ ಬಂದಿಲ್ವಾ ಅಂತ ಕೇಳಿದ್ದಕ್ಕೆ ಏನು ಹೇಳ್ದ, ನೋಡಿ ಮಾವ FSL ರಿಪೋರ್ಟು 2 ತಿಂಗಳಿಗೆಲ್ಲ ಬಂದಿರುತ್ತೆ, ಅದ್ರಲ್ಲಿ ಏನಾದ್ರು ಫೈಂಡಿಂಗ್ಸ್ ಏನಾದ್ರು ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಒಳಗೆ ಹಾಕ್ಬಿಡ್ತಾ ಇದ್ರು, ಅವನು ಸೀಟ್ ಸಿಕ್ಕಿರಲ್ಲ. ಅವನೇನ್ ಹೇಳ್ತಾನೆ, ನಾನು ಇಲ್ಲಿ ಮಾಡಲ್ಲ, ನಾನು ಅಹಮದಾಬಾದಲ್ಲಿ ನಾ ಮಾಡ್ತೀನಿ ಫೆಲೋಶಿಪ್ಪು, ಇಲ್ಲಿ ನನಗೆ ಸೀಟ್ ಸಿಗಲ್ಲ ಆಗಲ್ಲ ಅಂದಿದ್ದಕ್ಕೆ ಇನ್ ಮದ್ವೆ ಆದ್ಮೇಲೆ ಅಲ್ಲಿ ಹೋಗ್ಬಿಡ್ತಾನಲ್ಲ ಇವನು ಅಂತ ಹೇಳಿ. ಆಮೇಲೆ ಗೊತ್ತಾಗುತ್ತೆ ಒಂದು ಅನೆಸ್ಥೆಟಿಕ್ ಡ್ರಗ್ ಯೂಸ್ ಮಾಡಿರ್ತಾರೆ, ಅಂದ್ರೆ ಪ್ರೊಪಫಾಲ್ ಅಂತ. ಪ್ರೊಪಫಾಲ್ ಏನು, ಇಟ್ ಇಸ್ ಅನ್ ಅನೆಸ್ಥೆಟಿಕ್ ಡ್ರಗ್ ವಿಚ್ ಇಸ್ ಯೂಸ್. ಮಾನ್ಯ ವೀಕ್ಷಕರೇ, ಕಳೆದ 2 ದಿವಸದಿಂದ ಒಂದು ವಿಷಯ ಸಂಚಲನ ಸೃಷ್ಟಿಯಾಗಿದೆ. ಅದು ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಹತ್ಯೆ. ತಂದೆ ಹಾಗೆ ಅವರ ಸ್ವತಃ ಅವರ ಅಕ್ಕ ಅವ್ರ ಹತ್ರನೇ ಕೇಳ್ತಾ ಹೋಗು ಬನ್ನಿ, ಏನಾಯ್ತು ಏನಿಲ್ಲ ಅಂತ ಹೇಳಿ. ಇದಾದ್ಮೇಲೆ ಮೇಡಮ್ ಸ್ವಲ್ಪ ನಾನೆಲ್ಲೋ ಒಂದು ಕೇಳಿದೆ, ಹಿಂದೆ ಒಂದು ಡೆಬಿಟ್ ಕಾರ್ಡ್ ಅವ್ರು ಕೊಟ್ಟಿದ್ರು, ಅದು ನಾವು ಮೆಸೇಜಸ್ ಅಲ್ಲಿ ನೋಡ್ಬೇಕಾದ್ರೆ ತಿಳಿದು ಬರುತ್ತೆ. ಡೆಬಿಟ್ ಕಾರ್ಡ್ ಫೋಟೋನೇ ಕಳ್ಸಿರ್ತಾರೆ ನಮ್ಮ ಹುಡುಗಿ ಈತನಿಗೆ, ನನ್ ತಂಗಿ. ಹೌದು. ಆಮೇಲೆ ಇನ್ನೊಂದು ತಿಳಿದು ಬರುತ್ತೆ, ಅಂದ್ರೆ ಇವಾಗ ಅವ್ನ್ ಬಟ್ಟೆ ತಗೋಬೇಕು, ಪ್ರತಿಯೊಂದಕ್ಕೂ ದುಡ್ಡು ಇವರೇ ಹಾಕ್ತಾ ಇರೋದು, ನನ್ನ ತಂಗಿನೇ ಹಾಕ್ತಾ ಇದ್ದಿದ್ದು, ಅದನ್ನು ಮೆಸೇಜಸ್ ಅಲ್ಲಿ ತಿಳಿದು ಬರುತ್ತೆ. ನಮ್ಮ ಮಿಸಸ್ಗೆ ಹೇಳಿದಾಳೆ, ಅಮ್ಮ ಏನೇ ಕೇಳಿಸಿದ್ರು ಕೊಡ್ಸಲ್ಲ, ಈ ದುಡ್ಡಿಲ್ಲ ಅಂತಾನೆ. ಪಾಪ ಅವನಿಗೂ ದುಡ್ಡು ಇಲ್ವೇನೋ, ಯಾಕಂದ್ರೆ ಅವನು ಸಂಪಾದಿಸ್ತಾ ಇಲ್ಲ, ಸ್ಟೈಪೆಂಡ್ ಬರುತ್ತೆ ಒಂದು 30,000 ರೂಪಾಯಿ, ಅದರಲ್ಲಿ ಹೆಂಗ್ ಮೇಂಟೈನ್ ಮಾಡೋದು ಏನು, ಏನೇ ಕೇಳಿದ್ರು ನಮ್ಮ ಅಪ್ಪನ ಕೇಳಬೇಕು, ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ಅಪ್ಪ ಕೊಟ್ರೆ ನನಗೆ ದುಡ್ಡು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾನೆ. ಸರಿ ಇನ್ನೇನಮ್ಮ ಮಾಡೋದು, ನಾವೇ ಕ್ಲಿನಿಕ್ ಓಪನ್ ಮಾಡ್ತಾ ಇದ್ದೀವಿ, ನಾವೇ ಒಂದು ಸಂಪಾದಿಸ್ಕೊಂಡು ನಾವೇ ನಮ್ಗೆ ಏನ್ ಬೇಕಾದ್ರೂ ಆಮೇಲೆ ತಗೊಬೋದು ಅನ್ನೋದು ಈ ಹುಡುಗಿ ಆ ಆಂಗಲ್ ಅಲ್ಲಿ ಪಾಪ ಅವನೊಂದು ಸ್ಟ್ರೆಸ್ ಮಾಡ್ತಾರೆ. ಈ ಹುಡುಗಿಯರ ಹತ್ರ ದುಡ್ಡೆಲ್ಲ ಖಾಲಿ ಮಾಡ್ಬೇಕು. ಮಗಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಇಲ್ಲ, ಅವಳು ಫೆಲೋಶಿಪ್ ಮುಗಿಸ್ಕೊಂತಾಳೆ ರೂಟ್ಸ್ ಅಕಾಡೆಮಿ ಆಫ್ ರೂಟ್ಸ್ ಅಲ್ಲಿ. ಫೆಲೋಶಿಪ್ ಆದ್ಮೇಲೆ ಡೈರೆಕ್ಟ್ ಕ್ಲಿನಿಕ್. ಅವ್ರು ಏನು ಒತ್ತಾಯ ಮಾಡ್ತಾರೆ, ಕ್ಲಿನಿಕ್ ಮಾಡೋದು ಬೇಡ, ನನ್ಗೆ ಇಷ್ಟ ಇಲ್ಲ, ನಾವು ಹುಡುಗಿ ಅಂತಲ್ಲ, ಇಬ್ರು ಡಾಕ್ಟರ್ಸು, ಇಬ್ರು ಕ್ಲಿನಿಕ್ ಮಾಡೋಣ, ನಿಂದು ಒಂದು ಚೇಂಬರ್ ಇರುತ್ತೆ, ನಂದು ಒಂದು ಚೇಂಬರ್ ಇರುತ್ತೆ, ನಾವು ಇದನ್ನ ಬೆಳೆಸೋಣ. ಇವತ್ತು ಸ್ಟಾರ್ಟ್ ಮಾಡಿದ್ರೆ 2 ವರ್ಷ 3 ವರ್ಷ ಆಗ್ಬೋದು, ನಾವು ಹಂಗೆ ಸ್ವಲ್ಪ ಜನಗಳಲ್ಲಿ ನಾವು ಸ್ವಲ್ಪ ಸೇವೆ ಮಾಡ್ತಾ ಸ್ವಲ್ಪ ಐಡೆಂಟಿಫೈ ಆಗ್ತೀವಿ. ಸೊ ಹಿಂಗ್ ಮಾಡೋಣ. ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಏನು ಸಂಬಳ ಕೊಡ್ತಾರೆ, ಏನು ಕೊಡಲ್ಲ, ನಾವು ಇಷ್ಟು ಡಿಗ್ರಿ ಮಾಡಿದ್ದೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಈಗ ಫೆಲೋಶಿಪ್ ಬೇರೆ ಮಾಡಿದ್ದೀವಿ, ಇನ್ಹ್ಯಾಂಡ್ಸ್ ಎಕ್ಸ್ಪೀರಿಯನ್ಸ್ ಬೇರೆ ನಮ್ಗೆ ಇದೆ. ಈಗ ನಾವೇ ಒಂದು ಸ್ವತಃ ನಾವೇ ಪ್ರಾಕ್ಟೀಸ್ ಮಾಡಿ ಈಗಿಂದ ನಾವು ಮಾಡಿದ್ರೆ ಒಂದು 3 ವರ್ಷಕ್ಕೆಲ್ಲ ನಾವೊಂದು ಚೆನ್ನಾಗಿ ಡೆವಲಪ್ ಆಗ್ತೀವಿ. ಇನ್ನು ತುಂಬ ವರ್ಷ ನಾವು ಕೆಲಸ ಮಾಡಿ ಮತ್ತೆ ಪುನಃ ಬಂದು ಇದನ್ನೇ ಮಾಡಬೇಕಾಗತ್ತೆ ಅಂತ ಒತ್ತಾಯಿಸ್ತು. ಹೌದು, ಅವ್ರು ಏನು ಹೇಳ್ತಾರೆ, ಈಗ ಕ್ಲಿನಿಕ್ಕು ನಾವು ಯಾವಾಗಲೂ ನಾವು ಹಾಸ್ಪಿಟ್ಲ್ ಕಟ್ತೀವಿ, ಯಾವಾಗಲೂ ಮಾಡ್ತೀವಿ, ಅಲ್ಲಿ ತನಕ ಆಗಲ್ಲ, ನಾವು ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಹೇಳಿರ್ತಾನೆ. ಅವಾಗ ನನ್ನ ಮಗಳಿಗೆ ನಾನೇನು ಹೇಳಿರ್ತೀನಿ, ಇಲ್ಲಮ್ಮ ನಂದೇ ಸ್ವಂತ ಜಾಗ ಮನೆ ಪಕ್ಕನೇ, ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ರೆಡಿ ಮಾಡಿಬಿಟ್ಟಿದ್ದೆ. ಕ್ಲಿನಿಕ್ ಇನ್ ಆಲ್ ರೆಸ್ಪೆಕ್ಟ್ಸ್ ಇಸ್ ವಾಸ್ ಓವರ್, ಆಲ್ ಲೈಸೆನ್ಸಸ್ ಎಲ್ಲ ಲೈಸೆನ್ಸು ತಗೊಂಡ್ಬಿಟ್ಟಿದ್ದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ತಗೊಂಡಿದ್ದೆ, ಬಯೋ ವೇಸ್ಟ್ ಮೆಡಿಕಲ್ ಬಯೋ ವೇಸ್ಟ್ ಲೈಸೆನ್ಸ್ ತಗೊಂಡಿದ್ದೆ, ಫೈರ್ ಡಿಪಾರ್ಟ್ಮೆಂಟಲ್ ಲೈಸೆನ್ಸ್ ತಗೊಂಡಿದ್ದೆ. ಈಗ ನಾವು ಒಂದು ಕ್ಲಿನಿಕ್ ನಡೆಸಬೇಕಾದ್ರೆ ಒಂದು ಲೈಸೆನ್ಸ್ ಬೇಕತ್ತೆ, ಅದು ಅಪ್ಲೈ ಮಾಡಿ ಅದು ತಗೊಂಡ್ಬಿಟ್ಟಿದೆ ಎಲ್ಲ. ಇಟ್ ವಾಸ್ ರೆಡಿ, ಅಂದ್ರೆ ರೆಡಿ ಟು ಓಪನ್, ಆ ರೀತಿ ಇತ್ತು. ಸೊ ನಿಮ್ಗೆ ಅನಿಸ್ಲಿಲ್ವಾ ಈ ಜರ್ನಿಯಲ್ಲಿ ನಿಮ್ಮ ಮಗಳಿಗೋಸ್ಕರ ಎಲ್ಲಾನು ನೀವೇ ಮಾಡಿದ್ರೆ ಅವಳ ಗಂಡ ಏನು ಮಾಡಿಲ್ಲ ಅಂತ ಅನಿಸ್ತು ನಿಮ್ಗೆ? ಏನೇನು ಇಲ್ಲ. ಡಿಗ್ರಿ ಆದ್ರೂ ಏನ್ ಮಾಡಿದ್ರು ಅವರ MS ಜನರಲ್ ಸರ್ಜರಿ. ಈ FRGH ಫೆಲೋಶಿಪ್ಗೂ ಈ ಮಗುನೇ ರೆಕಮೆಂಡ್ ಮಾಡಿ ಸೀಟ್ ಕೊಡ್ಸಿರೋದು ವಿಕ್ಟೋರಿಯಾ ಹಾಸ್ಪಿಟಲ್. ಈ ಮಗುನೇ ಹೌದು, ಮಗಳೇ ಕೊಡಿಸ್ತಾಳೆ, ಅವನು ಸೀಟ್ ಸಿಕ್ಕಿರಲ್ಲ. ಅವನೇನ್ ಹೇಳ್ತಾನೆ, ನಾನು ಇಲ್ಲಿ ಮಾಡಲ್ಲ, ನಾನು ಅಹಮದಾಬಾದಲ್ಲಿ ನಾ ಮಾಡ್ತೀನಿ ಫೆಲೋಶಿಪ್ಪು, ಇಲ್ಲಿ ನನಗೆ ಸೀಟ್ ಸಿಗಲ್ಲ ಆಗಲ್ಲ ಅಂದಿದ್ದಕ್ಕೆ ಇನ್ ಮದ್ವೆ ಆದ್ಮೇಲೆ ಅಲ್ಲಿ ಹೋಗ್ಬಿಡ್ತಾನಲ್ಲ ಇವನು ಅಂತೇಳಿ ಈ ಹುಡುಗಿ ಏನು ಮಾಡ್ತಾಳೆ, ಯಾರಿಗೋ ರೆಕಮೆಂಡ್ ಮಾಡಿ, ಇವ್ರು ಪ್ರೊಫೆಸರ್ಸಿಂದ ರೆಕಮೆಂಡ್ ಮಾಡಿ, ಅಲ್ಲಿ ಒಂದೇ ಒಂದು ಸೀಟ್ ಖಾಲಿ ಇದೆಯಮ್ಮ, ಇನ್ನು 2 ಅವರಲ್ಲಿ ಆದರೆ ಫಿಲಪ್ ಆಗೋಗುತ್ತೆ ಅಂತ ಹೇಳಿದ್ಮೇಲೆ ಅದನ್ನ ಇವ್ನಿಗೆ ತಿಳಿಸಿ ಬೇಗ ಹೋಗಿ ಅಪ್ಲೈ ಮಾಡಿಸಿ ಬೇಗ ಅಲ್ಲಿ ಕೆಲಸ ಕೊಡಿಸ್ತಾರೆ. ನೀವು ಎಜುಕೇಶನ್ ಟ್ರ್ಯಾಕ್ ರೆಕಾರ್ಡ್ ಇವಾಗ ನಿಮಗೆ ಏನು ಅನ್ನಿಸ್ತು? ಈಗ MBBS ಏನು ಮಾಡ್ತಾನೆ, ಈಗ ಹೈಸ್ಕೂಲು PUC ಎಲ್ಲ ಲೋಕಲ್ ಸ್ಕೂಲಲ್ಲಿ ಮಾಡಿರ್ತಾನೆ ಗುಂಜೂರಲ್ಲೇ. ಎರಡನೇದಾಗಿ MBBS ಅನ್ನ ಈ ಕಾಲೇಜಲ್ಲಿ ಮಾಡ್ತಾನೆ. ಮತ್ತು MS ಸರ್ಜರಿ ಏನು ಮಾಡ್ತಾನೆ, ಪಾಟೀಲ್ ಮೆಡಿಕಲ್ ಕಾಲೇಜ್ ಬಾಂಬೆಯಲ್ಲಿ ಮಾಡ್ತಾನೆ 3 ವರ್ಷ. ಆ ಬಾಂಬೆಯಲ್ಲಿ ಮಾಡಿ ಬಂದ ಮೇಲೇನೆ ಈ ಮದುವೆಗೆ ಏರ್ಪಾಟಾಗೋದು. ಏನು ಅನ್ಸುತ್ತೆ ಕೊನೆಯದಾಗಿ ಒಂದು ತಪ್ಪು ನೋಡ್ಲಿಲ್ವಾ ಈ ವ್ಯಕ್ತಿದು? ಅದೇ ಈ ಥರ ಒಂದು ಅವಳ ಮೇಲೆ ಆಸೆ ಏನು ಇಲ್ಲ,
ಈಗ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ಅಂತ. ಇಲ್ಲ ಇಲ್ಲ, ಆ ಥರ ಇಲ್ಲ. ಭಾರಿ ವಿನಯವಾಗಿ, ಭಾರಿ ಇನ್ನೇನಪ್ಪ ಇವನು ಇಂಥ ಒಳ್ಳೆ ಹುಡುಗ ಅಲ್ವೇ ಇಲ್ಲ, ಇಂಥ ಅಳಿಯ ಅಂತವನ್ ಅಲ್ವೇ ಅಲ್ಲ, ಗಂಡನೂ ಇಂಥ ಗಂಡ ಸಿಗೋದೇ ಇಲ್ಲ ಅನ್ನೋ ಥರ ನಡ್ಕೊಂಡ್ ಬಂದ. ಈಗ ಏನಾಗತ್ತೆ ಅಂದ್ರೆ, ಈಗ ನಾವು ಬೇರೆ ಹೆಣ್ಮಕ್ಳೇ ಇಟ್ಕೊಂಡಿರೋದ್ರಿಂದ ಈಗ ಯಾವುದೇ ಅಳಿಯ, ಈಗ ನಮ್ಮ ದೊಡ್ಡ ಅಳಿಯನೂ ಇದ್ದಾನೆ, ಎರಡನೇ ಅಳಿಯನೂ ಇದ್ದಾನೆ, ಇವಾಗ ನಾವು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತೀವಿ ಅಂದರೆ, ಸಾಮಾನ್ಯವಾಗಿ ಅವ್ರು ಒಳ್ಳೆಯವರ ಕೆಟ್ಟವರ ಆಮೇಲೆ ಗೊತ್ತಾಗ್ತದೆ. ಅದಕ್ಕೆ ಮೊದಲು ನಾವು ಹೆಂಗೆ ನಮ್ಮ ಭಾವನೆ ಹೆಂಗಿರುತ್ತಂದರೆ, ಅವರು ನಮ್ಮ ಮಕ್ಕಳಾಗಿ ಸ್ವೀಕಾರ ಮಾಡಿಸ್ಕೊಂಡು, ಇದರಿಂದಾನೇ ನಮ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಇವೆಲ್ಲವೂ ಅದರಲ್ಲಿ ಹಿಡನ್ ಆಗೋಗುತ್ತೆ ಅಲ್ವಾ. ಹೈದರಾಬಾದಿಗೆ ಹೋಗಿ ನಾನು ಸ್ಟಡಿ ಮಾಡ್ತೇನೆ ಅನ್ನೋದಕ್ಕೆ ನಿಮ್ಗೆ ಏನಾದ್ರೂ ಹೀಗಾಗಿ ಏನೋ ಬೇರೆ ಮುಂದಿನ ಯೋಚನೆಗಳಿದ್ದು ಅಂತ ಅವಾಗ ಏನು ಅನ್ಸಿಲ್ಲ, ಅವಾಗ ಈ ತರ ಇದೆ ಅಂತಾನು ಅನ್ಸಿಲ್ಲ. ಓಕೆ, ಫೆಲೋಶಿಪ್ ಮಾಡಕ್ ಹೋಗ್ತಿರ್ದಾನೆ ಅಷ್ಟೇ. ಈ ತರ ನಿಮ್ ಕಡೆ ಬೇರೆ ತರ ಏನೋ ನಡೀತಾ ಇದೆ. ಇಲ್ಲ, ಈ ಪಿತೂರಿ ಅನ್ನೋದು ಅವಾಗ ಹೊಸದ್ದಲ್ವಾ. ಈಗ ಮದುವೆ ಆಗಿ ಹೊಸದ್ರಲ್ಲಿ ಏನಾಗುತ್ತೆ ಅಂದ್ರೆ, ಯಾರೇ ಆಗಿರ್ಲಿ ಬಿಡಿ, ಅದನ್ನ ಒಂದು ನಿಖರವಾಗಿ ಈಗ ಏನೋ ಒಂದು ವರ್ಷ 2 ವರ್ಷ 3 ವರ್ಷ ಅಂದ್ರೆ ಆ ಕ್ರಮೇಣ ಕಾಲ ಮಿತಿಯಲ್ಲಿ ನಮ್ಗೆ ಗೊತ್ತಾಗತ್ತೆ ಹೊರತು, ಕಾಲ ಮಿತಿ ಕಮ್ಮಿ ಇದ್ದಾಗ ನಮ್ಗೆ ಸ್ವಲ್ಪ ಕಷ್ಟ. ಅಹಮದಾಬಾದ್ ಅಲ್ಲಿ ನಾನು ಮಾಡ್ತೇನೆ, ಆಗ ನಿಮ್ಮ ಮಗಳು ಒತ್ತಾಯ ಮಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ FRCS ಯಾಕೆ ಅಹಮದಾಬಾದ್ ಬರುತ್ತಿಲ್ಲಿ, ತನ್ನ ಮನೆ ಇಲ್ಲಿ, ತನ್ನ ಊರಿದು, ತನ್ನ ಕುಟುಂಬ ಇಲ್ಲಿ, ವಿಕ್ಟೋರಿಯಾದಲ್ಲೂ ಇದು ಕೋರ್ಸ್ ಎಲ್ಲ ಇದೆ ಅಂತ ಗೊತ್ತಿದ್ದು ಆ ಪ್ರಯತ್ನ ಯಾಕೆ? ಈಗ ಅದಕ್ಕೆ ಉತ್ತರ ಏನಂದ್ರೆ, ಆ ಹುಡುಗಿ ಕೇಳಿದಾಗ, ಇಲ್ಲ ಅಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿದೆ, ಅಲ್ಲಿ ನನಗೆ ಇಲ್ಲಿ ಸೀಟ್ ಸಿಗಲ್ಲ, ಅದಕ್ಕೋಸ್ಕರ ಅಹಮದಾಬಾದಲ್ಲಿ ಸಿಗತ್ತೆ ಅಂತೇಳಿ ಅವಾಗ ಆ ಹುಡುಗಿನ ಕನ್ವಿನ್ಸ್ ಮಾಡಿ. ಅವಾಗ ಆ ಹುಡುಗಿಗೆ ಫ್ಲ್ಯಾಶ್ ಆಗುತ್ತೆ, ಇವನು ಮದುವೆ ಆದಮೇಲೆ ಅಲ್ಲಿ ಹೋಗ್ಬಿಟ್ರೆ ಇನ್ನು ಮದುವೆ ಅನ್ನೋದು ಏನಿರುತ್ತೆ ಅರ್ಥ. ಸೊ ಇನ್ನು ಹೋಗ್ತಾನೆ ಅನ್ನೋ ಕನ್ಫರ್ಮೇಷನ್ ಆ ಹುಡುಗಿಗೆ ಸಿಗತ್ತೆ ಎಂಗೇಜ್ಮೆಂಟ್ ಆದಮೇಲೆ. ಅವಾಗ ಏನು ಮಾಡ್ತಾಳೆ, ಇಮಿಡಿಯೇಟಾಗಿ ಏನು ಮಾಡ್ತಾಳೆ, ನನ್ನ ಸ್ನೇಹಿತರಿದ್ದಾರೆ ವಿಚಾರಿಸಿ ನೋಡ್ತೀನಿ, ನೀನು ಬೆಂಗಳೂರಲ್ಲಿ ಯಾವುದು ನಿನಗೆ ಫೆಲೋಶಿಪ್ ಸೀಟ್ ಸಿಗಲ್ಲ ಅಂತ ಇದೆಯಾ, ಅದರಿಂದ ನಾನು ಒಂದು ಟ್ರೈ ಮಾಡಿ ನೋಡ್ತೀನಿ ಅಂತೇಳಿ ಅವರು ಇರೋ ಒಂದು ಕಾಂಟ್ಯಾಕ್ಟ್ ಮೂಲಕ ಗೊತ್ತಾಗತ್ತೆ ಒಂದೇ ಒಂದು ಸೀಟ್ ಇದೆ ಅಂತ. ಅವಾಗ ಇವನಿಗೆ ತಿಳಿಸ್ತಾನೆ. ಅವಾಗ ಇವನು ಹೇಳ್ತಾನೆ, ಹೋಗಿ 2 ಅವರ್ ಟೈಮ್ ಇದೆ ಅಷ್ಟೇ, ಹೋಗಿ ನೀನು ಅಪ್ಲೈ ಮಾಡು. ಸೊ ಇವನಿಗೆ ಹಂಗೂ ಹಿಂಗೂ ಏನು ದಿಕ್ಕು ತೋರಿಸ್ದೇನೆ ಹೋಗಿ ಅಪ್ಲೈ ಮಾಡಿ ತಗೊಂಡಿರ್ತಾನೆ. ನೋಡೋಣ ಮುಂದಕ್ಕೆ. ಈಗ ನಿಮ್ಗೆ 6 ತಿಂಗಳಾದ್ಮೇಲೆ PM ರಿಪೋರ್ಟ್. ಹೌದು, ಅದು ಒಂದು ಡ್ರಾಮಾನೇ ಅನ್ಸುತ್ತೆ, ಪಿತೂರಿ ಅನ್ಸುತ್ತೆ. ಅಹಮದಾಬಾದ್ ಹೋಗೋದೇನೋ ಬೇರೆ ಇತ್ತ ಅನ್ಸುತ್ತೆ. ಈಗ ಅದೇನೆ ಈಗ ಮೋಟಿವ್ ಇರ್ಬೋದು ಅನ್ನೋದು ಬಲವಾಗಿ ಕಾಣ್ತಾ ಇದೆ. ಈ ಸಮಸ್ಯೆನ ಬಗೆಹರಿಸ್ಕೊಂಡು ಬಿಟ್ರೆ ಮತ್ತೆ ಅವ್ನು ಇನ್ನೊಂದು ಮದುವೆಗೆ ರಸ್ತೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಏನಾದ್ರು ನಿಮ್ಮ ಮಗಳನ್ನ ಮದುವೆ ಆಗ್ಬಿಟ್ಟ ಒತ್ತಾಯದಲ್ಲಿ, ನಿಮ್ಗೆ ಅನ್ಸೋದಿಲ್ವಾ ಇದೆಲ್ಲ ಯೋಚನೆ ಮಾಡಿದ? ಈಗೆಲ್ಲ ಡಾಟ್ಸ್ ಕನೆಕ್ಟ್ ಮಾಡ್ಕೊಂಡ್ ಬರ್ತಾ ಇದ್ರೆ ಇದು ಬಲವಾಗಿ ಕಾಣ್ತಾ ಇದೆ. ಈಗ ಅವನು ಇದನ್ನ ಮಾಡಿಕೊಂಡು ಈ ಸಮಸ್ಯೆಯನ್ನು ಒಂದು ಬಗೆಹರಿಸ್ಕೊಂಡ್ಬಿಟ್ಟು ಅವನಿಗೆ ಮೊದಲೇ ಇರುವಂತದನ್ನ ಪಕ್ಕಾ ಮಾಡ್ಕೊಳಕ್ಕೆ, ತನ್ನೊಟ್ಟಿಗೆ ಹುಟ್ಟಿದವಂದು ಅವಂದು ಲೈನ್ ಕ್ಲಿಯರ್ ಆಗಬೇಕು, ನಂದು ಏನಾದರೂ ಇದೆ ಅದು ಕ್ಲಿಯರ್ ಆಗುತ್ತೆ ಒಟ್ಟಿಗೆ ಅನ್ನೋದು ಈ ಒಂದು ಇದರಿಂದ ಗೊತ್ತಾಗುತ್ತೆ. ಅದಕ್ಕೆ ನನ್ನ ಮಗಳನ್ನ ಈ ಒಂದು ಪಿತೂರಿಯಲ್ಲಿ ಅವನು ಬಚಾವಾಗಬೇಕು, ಇವನು ಸಮಸ್ಯೆಯಿಂದ ಹೊರಗೆ ಬರಬೇಕು, ಅವನ ತಮ್ಮನ್ನ ಫಸ್ಟ್ ಸಮಸ್ಯೆಯಿಂದ ಬಿಡಿಸ್ಬೇಕು. ಇವನು ಒಳ್ಳೆ ಮನೆಯಲ್ಲಿ ಮದುವೆ ಆದರೆ ಈ ಒಂದು ಮನೆತನ ನೋಡಿ ಅವನಿಗೂ ಬೇರೆ ಒಳ್ಳೆ ಮನೆತನದಲ್ಲಿ ಅವನಿಗೂ ಒಂದು ಹುಡುಗಿ ಕೊಡ್ಬೋದು ಒಂದು ರೆಫರೆನ್ಸ್ ಮೇಲೆ. ಇದಾದ್ಮೇಲೆ ಒಂದು ಕೆಲವು ಸಮಯದ ನಂತರ ಇದನ್ನು ನಾವು ತೊಲಗಿಸ್ಕೊಂಡು ಜೀವನ ಬಲಿ ತಗೊಂಡು ನಂದು ಮುಂದೆ ಮೊದಲೇ ಇರುವಂಥದ್ದನ್ನ ಆ ರಸ್ತೆನ ನಾನು ಸರಿಯಾಗಿ ಮಾಡಿಕೊಂಡು ಅದರಲ್ಲಿ ನಾನು ಇನ್ನೂ ಮುಂದುವರಿಬಹುದು. ಇದರಲ್ಲಿ ಒಂದು ಅಂಶ ಏನು ಅರ್ಥ ಆಗತ್ತಂದ್ರೆ, ಇದು ಒಂದು ನಾನು ಆಸ್ತಿ ಸಿಗತ್ತೆ, ಆಸ್ತಿಗೋಸ್ಕರ ಈ ಹುಡುಗಿನ ಮದುವೆ ಆಗಿದ್ದೀನಿ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಲ್ಲ. ಹೌದು, ಅವನ್ನ ಮುಂದಿನ ರಸ್ತೆ ಏನೋ ಒಂದು ಮೊದಲೇ ಇರತ್ತೆ, ಅದನ್ನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಇರೋವರೆಗೂ ಅದು ಕಷ್ಟ ಆಗತ್ತೆ. ಅಲ್ಲಿಂದನೂ ಏನೋ ಒಂದು ಪ್ರೆಷರ್ ಬಂದಿರತ್ತೆ. ಆ ಒಂದು ಕಾರಣಕ್ಕೆ ಇದನ್ನ ಆದಷ್ಟು ಬೇಗ ಇದನ್ನ ಮುಗಿಸ್ಕೊಂಡು ದಾರಿ ಕ್ಲಿಯರ್ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡಕ್ಕೆ ಪ್ರಯತ್ನಿಸಿದ್ದಾನೆ. ಕೊಲೆ ಮಾಡಿ, ಇದು ಕೊಲೆನೇ ಮಾಡಿರೋದು. ಅವನು ವೈದ್ಯ, ಈ ವಿದ್ಯೆ ಏನಿದೆ ಇದನ್ನೇ ಉಪಯೋಗಿಸ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಇರೋ ತರ, ಎಲ್ಲೂ ಸಂಶಯ ಬರೋ ತರ ಇರಬಾರ್ದು. ಸೊ ಇದರಿಂದಾನೇ ಏನು ಹೆಂಗೋ ಆಯ್ತು ಏನಾಯ್ತು ಅನ್ನೋದೇ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಇದನ್ನ ಕೊಲೆ ಮಾಡಿ, ಅವನ ಸ್ವಲ್ಪ ಮೆಡಿಕಲ್ ನಾಲೆಜನ್ನು ಉಪಯೋಗಿಸಿ, ಇದನ್ನ ಕ್ರಿಮಿನಲ್ ಬುದ್ಧಿನೂ ಉಪಯೋಗಿಸಿ ಇದನ್ನ ನನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟು ಇದರಿಂದಾನೂ ತಪ್ಪಿಸ್ಕೊಂಡು, ಇದರಿಂದಾನೂ ಏನೋ ಸಮಸ್ಯೆ ಬರ್ದಿರೋ ಥರ ಮಾಡಿಕೊಂಡು ಮುಂದಿನ ಹೆಜ್ಜೆಗೆ ಅವನು ಕಾಲಿಡಕ್ಕೆ
ಪ್ರಯತ್ನಿಸಿದ್ದ. ಒಟ್ಟು ಈ 6 ತಿಂಗಳ ಮಧ್ಯ ಅವನು ಎಷ್ಟು ಸರಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ? ಪ್ರಶ್ನೆಗೆ ತುಂಬ ಒಳ್ಳೆ ಪ್ರಶ್ನೆ. ಈ ನಮ್ಮ ಮಗಳು ಡೆತ್ ಆದಮೇಲೆ ಅವ್ರ ರಿಲೇಷನ್ ಕಡೆಯಿಂದ ಅವ್ರ ಫ್ಯಾಮ್ಲಿ ಮನೆಯಿಂದ ನಮ್ಗೆ ಯಾವುದೇ ಒಂದು ಕರೆ ಬಂದಿರಲ್ಲ. ಏನೋ ಸಾಂತ್ವನ ಹೇಳೋದಾಗಲಿ ಇನ್ನೊಂದಾಗಲಿ ದುಃಖಿಸ್ತರಾಗಿದ್ದೀರಲ್ಲ ಅಂತ ಅವ್ರ ರಿಲೇಷನ್ ಕಡೆ ಆಗಲಿ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅವ್ರ ಅಮ್ಮ ಇವನು ಬಿಟ್ಟರೆ ಅವನ ತಮ್ಮ ಆಗಲಿ ಅವ್ರ ಅಣ್ಣ ಆಗಲಿ ಅವ್ರ ರಿಲೇಷನ್ ಯಾರೇ ಆಗಲಿ ಯಾರೂ ನಮ್ಗೊಂದು ಕರೆನೂ ಮಾಡಲಿಲ್ಲ, ಭೇಟಿನೂ ಇಲ್ಲ, ಕರೆನೂ ಮಾಡಲಿಲ್ಲ. ಇವಾಗ ಅವ್ರ ಅಪ್ಪ ಅಮ್ಮ ಒಂದು ಸರಿ ಬಂದಿದ್ರು, ಅದೇ ಬಟ್ಟೆ ಇವೆಲ್ಲ ತಗೊಂಡೋಗಿ ಮಗನ ಜೊತೆ ಬಂದಿದ್ರು. ಸೊ ಇದೆಲ್ಲ ಹಿಂಗೆ ಅದೊಂದು ಇನ್ಸಿಡೆಂಟ್ ಬಿಟ್ಟರೆ ತಿರ್ಗಾ ಅವ್ರ ಅಪ್ಪಂದು ಕಾಂಟ್ಯಾಕ್ಟ್ ಇಲ್ಲ. ಇವನು 2 ಸರಿ 3 ಸರಿ ಬಂದಿದ್ದಾನೆ. ಇವಾಗ ಅನಿಸ್ತಾ ಇದೆ ಅವನು ಬಂದು ನಮ್ಮ ಪಲ್ಸ್ ಹೆಂಗಿದ್ದೀವಿ, ನಮ್ಮ ಮನಸ್ಥಿತಿ ಹೆಂಗಿದೆ, ಇವನ ಮೇಲೆ ಡೌಟ್ ಇದೆಯಾ ಇಲ್ವೋ ಅಂತ ಒಂದು ನಡವಳಿಕೆ ನಮ್ದು ಹೆಂಗಿದೆ, ಇವನ ಮೇಲೆ ಏನಾದರೂ ಸಂಶಯ ಇದೆಯಾ ನನ್ನ ಮೇಲೆ ಇಲ್ವಾ ಅನ್ನೋ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿರ್ಬೋದು. ಯಾವತ್ತಾದ್ರೂ ನಿಮಗೆ ಕೇಳಿಲ್ವಾ PM ರಿಪೋರ್ಟ್ ಬಂತ, ನೀವೇನಾದ್ರೂ ಕೇಳಿದ್ರ ಅದ್ರ ಬಗ್ಗೆ? ಇದು ಒಂದು ಒಳ್ಳೆ ಪ್ರಶ್ನೆ. ಈಗ ನಾನೇನು ಮಾಡಿದೆ, ಏನಪ್ಪ ಇನ್ನೂ FSL ರಿಪೋರ್ಟ್ ಬಂದಿಲ್ವಾ ಅಂತ ನಾನು ಕೇಳಿದೆ. FSL ರಿಪೋರ್ಟ್ ಬಂದಿಲ್ವಾ ಅಂತ ಕೇಳಿದ್ದಕ್ಕೆ ಏನು ಹೇಳ್ದ, ನೋಡಿ ಮಾವ FSL ರಿಪೋರ್ಟು 2 ತಿಂಗಳಿಗೆಲ್ಲ ಬಂದಿರುತ್ತೆ, 60 ಡೇಸ್ಗೆಲ್ಲ ಬಂದ್ಬಿಟ್ಟಿರುತ್ತೆ. ಅದರಲ್ಲಿ ಏನಾದರೂ ಫೈಂಡಿಂಗ್ಸ್ ಏನಾದರೂ ಇದ್ದಿದ್ರೆ ನಾನು ಇಷ್ಟೊತ್ತು ಒಳಗೆ ಹಾಕ್ಬಿಡ್ತಾ ಇದ್ರು. ಎಸ್ ಅಂದ. FSL ರಿಪೋರ್ಟ್ ಬಂದ ಕೂಡಲೇ ನೀವು ಫೋನ್ ಮಾಡುತ್ತಾರೆ ಅಥವಾ ಯಾರಿಗೆ ಫೋನ್? ಮೊನ್ನೆ ರೀಸೆಂಟಾಗಿ ನಮಗೆ ಗೊತ್ತಾಗುತ್ತೆ FSL ರಿಪೋರ್ಟು ಬಂದಿದೆ ಅಂತ. ಆವಾಗ ನಮ್ಮನ್ನು ಕರೆಸ್ತಾರೆ ಪೊಲೀಸ್ನವರು. ಕರೆಸ್ಬಿಟ್ಟು ನಿಮ್ಮ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡಿ ಅಂತಾರೆ. ಸ್ಟೇಟ್ಮೆಂಟ್ ಆದಮೇಲೆ ಅಂತಾರೆ ಕಂಪ್ಲೇಂಟ್ ಲಾಂಚ್ ಮಾಡಿ ಅಂತ. ಕಂಪ್ಲೇಂಟ್ ಎಲ್ಲ ಲಾಂಚ್ ಮಾಡ್ತೀವಿ. ಲಾಂಚ್ ಮಾಡಾದ್ಮೇಲೆ FIR ರಿಜಿಸ್ಟರ್ ಮಾಡ್ತೀವಿ. ಇದರಲ್ಲಿ FSL ರಿಪೋರ್ಟ್ ಪ್ರಕಾರ ಇದು ಅವ್ರ ಪ್ರಕಾರ ಇದು ಕೊಲೆ ಆಗಿರ್ಬೋದು, ಸಂಶಯ ಇದೆ. ಇದ್ರ ಬಗ್ಗೆ ನಾವು FIR ಅಲ್ಲಿ 3 ಸೆಕ್ಷನ್ ಹಾಕ್ಬಿಟ್ಟು ಇದನ್ನು ತನಿಖೆ ನಡೆಸ್ತೀವಿ. ಹೌದು, ಕೊಲೆ ಕೇಸ್ಗೆ. ಒಟ್ಟಾರೆಯಾಗಿ ಈ ಕೇಸಲ್ಲಿ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಿಮಗೆ ಏನು ಅನ್ಸುತ್ತೆ? PM ರಿಪೋರ್ಟ್ ಬಂದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, ಅದು ತಂದೆಯವರ ಕರೆಸಿ ಹೇಳಿರ್ತಾರೆ ಅವರು. ಆಮೇಲೆ ಗೊತ್ತಾಗುತ್ತೆ ಒಂದು ಅನೆಸ್ಥೆಟಿಕ್ ಡ್ರಗ್ ಯೂಸ್ ಮಾಡಿರ್ತಾರೆ. ಅನೆಸ್ಥೆಟಿಕ್ ಡ್ರಗ್ ಹೆಸರು ಏನಂದ್ರೆ ಪ್ರೊಪಫಾಲ್ ಅಂತ. ಪ್ರೊಪಫಾಲ್ ಏನು, ಇಟ್ ಇಸ್ ಅನ್ ಅನೆಸ್ಥೆಟಿಕ್ ಡ್ರಗ್ ವಿಚ್ ಇಸ್ ಯೂಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ICU ಸೆಟಪ್ ಅಲ್ಲಿ ಯೂಸ್ ಮಾಡ್ತಾರೆ, ಇಲ್ಲ ಆಪರೇಷನ್ ಥಿಯೇಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅದೆಲ್ಲೂ ಆಚೆಗಡೆ ಸಿಗೋದಿಲ್ಲ, ಹಾಸ್ಪಿಟಲ್ ಸೆಟಪ್ ಅಲ್ಲಿ ಮಾತ್ರ ಸಿಗುವಂತ ಡ್ರಗ್ ಅದು. ಸೊ ಅದು ತಗೊಂಬಂದು ಈ ತರ ಮನೆಯಲ್ಲಿ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂದ್ರೆ ಅದು ಒಂಥರ ಶಾಕಿಂಗ್ ಅನಿಸ್ತಾ ಇದೆ ನನಗೆ. ನೀವು ಏನು ತನಿಖೆನ ಏನು ಒತ್ತಾಯ ಮಾಡ್ತೀರಾ ಸರ್ಕಾರಕ್ಕೆ? ಕೇಳೋದೇನಂದ್ರೆ ಎಲ್ಲಿಂದ ತಗೊಂಡ್ಬಂದ್ರು ಪ್ರೊಪಫಾಲ್? ಅಷ್ಟು ಈಸಿಯಾಗಿ ಸಿಗತ್ತಾ ಪ್ರೊಪಫಾಲ್? ಎಲ್ಲಿಂದನಾದ್ರು ತಗೊಂಬರ್ಲಿ, ಸಾಮಾನ್ಯ ಜನಕ್ಕೆ ಅದು ಹೆಂಗ್ ಸಿಗತ್ತೆ? ಸಾಮಾನ್ಯ ಜನಕ್ಕೂ ಅಲ್ಲ, ಈ ಡಾಕ್ಟರ್ ಆಗಿರ್ಬೋದು, ಆದ್ರೂ ಇದು ಹಾಸ್ಪಿಟಲ್ ಸೆಟಪ್ ಅಲ್ಲಿ ಮಾತ್ರ ಸಿಗೋದು. ಸರ್ಕಾರಿ ಹಾಸ್ಪಿಟಲ್ ತಗೊಂಡ್ಬಂದಿದ್ದಾರೆ ಅನ್ಕೊಂಡ್ರು ಅಲ್ಲಿಂದಾನು ಹೊರಗೆ ತರಂಗಿಲ್ಲ. ಅಂಡ್ ಪ್ರಶ್ನೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಈ ವ್ಯಕ್ತಿ ಎಲ್ಲಿಂದ ತಗೊಂಡ್ಬಂದಿರೋದು ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಏನಕ್ಕಂದ್ರೆ ಅವರು ಒಂದು ಮೆಡಿಕಲ್ ಶಾಪ್ ಇರೋದ್ರಿಂದ ಅಲ್ಲೂ ಸಹ ತಗೊಂಡ್ಬಂದಿರ್ಬೋದು ಅಂತ ಒಂದು ಅನಿಸಿಕೆ. ಸೊ ಅಲ್ಲಿಂದಾನು ಬಂದಿರ್ಬೋದು, ಇಲ್ಲ ಹಾಸ್ಪಿಟ್ಲಿಂದಾನು ಕತ್ಕೊಂಡ್ ಬಂದಿರ್ಬೋದು. ಪೊಲೀಸರು ಏನಾದರೂ ಸೀಜ್ ಮಾಡ್ತಾರೆ ಮೆಡಿಸಿನ್ಸ್? ಉಳಿದಿರೋಂಥ ಮೆಡಿಸಿನ್ಗಳೆಲ್ಲ ಸೀಸ್ ಮಾಡಿರ್ತಾರೆ. ಎಲ್ಲ ನಾಟ್ ಫಾರ್ ಸೇಲ್ ಅವಾಗ್ಲೇ ಅಲ್ಲಲ್ಲ. ಈ ಹತ್ಯೆ ಆದ್ಮೇಲೆ ಏನ್ ಮೆಡಿಸಿನ್ಸ್ ಅಲ್ಲಿ ಇರತ್ತೆ ಅಂದ್ರೆ ಜನರಲ್ ಆಗಿ ಎಲ್ಲರಿಗೂ ಗೊತ್ತಾಗತ್ತೆ ಈ ಔಷಧಿ ನಾರ್ಮಲ್ ಆಗಿ ಯಾವ್ದಕ್ಕೂ ಬಳಸಲ್ಲ, ಏನ್ ಈ ಔಷಧಿ ಅಂತ ಡೌಟ್ ಬರತ್ತಲ್ಲ. ಏನಂದ್ರೆ ಇದು ತುಂಬಾ ಸ್ಟ್ರಾಂಗ್ ಆಗಿ ಇನ್ವೆಸ್ಟಿಗೇಷನ್ ನಡಿಬೇಕು. ಏಕೆಂದ್ರೆ ಬಿಕಾಸ್ ಅವರು ಒಂದು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇದ್ದ, ಅವರು ಡಾಕ್ಟ್ರು, ನನ್ನ ತಂಗಿನೂ ಡಾಕ್ಟ್ರು. ಇಂಥವ್ರನ್ನೇ ಬಿಟ್ಟಿಲ್ಲ ಅಂದ್ರೆ ಇವ್ರು ಆಚೆ ಬಂದ್ರೆ ಬೇರೆಯವ್ರು ಬಿಡ್ತಾರ ಅನ್ನೋ ಒಂದು ಕ್ವೆಶನ್ ಇಲ್ಲಿ. ಮತ್ತೆ ಈ ತರ ಡ್ರಗ್ ಪ್ರೊಪಫಾಲ್ ಆಗ್ಲಿ ಇನ್ನೊಂದು ಮೆಡಿಕಲ್ ಡ್ರಗ್ಸ್ ಈ ತರ ಅಬ್ಯೂಸ್ ಆಗ್ಬಾರ್ದು ಅಂದ್ರೆ ತುಂಬಾ ಚೆನ್ನಾಗಿ ತನಿಖೆ ಆಗಿ ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿ ಲಾಸ್ ತರಬೇಕು ಅಂತ. ಇವಾಗ ಸದ್ಯಕ್ಕೆ ಪೊಲೀಸರು ಅವ್ರ ಕೆಲಸ ಮಾಡ್ತಿದ್ದಾರೆ. ಸೊ ಅದ್ರ ಮೇಲೆ ನಮ್ಗೆ ನಂಬಿಕೆ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ನೋಡೋಣ ಇನ್ ಮುಂದೆ ಹೆಂಗೆ ಇದು ಹೋಗುತ್ತೆ ಅಂತ, ಆಮೇಲೆ ಡೆಸಿಷನ್ ತಗೊಳ್ಳೋಣ. ತಂಗಿಯನ್ನ ನೆನಪಿಸ್ಕೊಂಡ್ರಿ ಇವತ್ತು ಏನು ದುಃಖ ಯಾವ ತರ ಅನ್ಸುತ್ತೆ? ಖಂಡಿತ ಅದು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ತುಂಬಾ ದೊಡ್ಡ ಲಾಸ್ ನಮ್ಗೆ, ಆದ್ರೂ ದೊಡ್ಡ ಲಾಸ್ ನಮ್ಗೆ ಅಲ್ಲ, ಸಮಾಜಕ್ಕೂ ಲಾಸೇ. ಯಾಕಂದ್ರೆ ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ತಗೊಂತಾ ಇರು, ಎಷ್ಟೋ ಬಡವರಿಗೂ ಸಹಾಯ ಆಗ್ತಾ ಇತ್ತು, ಎಷ್ಟೋ ಪ್ಲಾನ್ಸ್ ಇತ್ತು. ಡಾಕ್ಟರ್ ಅಂದೇ ಬೇರೆ ದುಡ್ಡು ಸಂಪಾದನೆ ಮಾಡೋಕೊಂದ್ ಅಲ್ಲ, ಸೇವೆ ಮಾಡೋದು ಅದ್ರಲ್ಲೂ ಬರುತ್ತೆ. ಈಗ ನಮ್ಮ ಮನೆ ಅಂದ್ರೆ ಏನಂದ್ರೆ, ಈಗ ನಮ್ಮ ಮನೆಯಲ್ಲಿ ಶಾಂತಿ ಅನ್ನೋದಿಲ್ಲ, ಮನಃಶಾಂತಿ ಇಲ್ವೇ ಇಲ್ಲ. ಯಾಕಂದ್ರೆ ಇದು ಯಾವ ತರ ಅನ್ಯಾಯ ಅಂದ್ರೆ ಇದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಇದಾದ್ಮೇಲೆ ನೀವು ನಿಮ್ಮ ಮಗಳಿಗೆ ಕಟ್ಟಿರುವಂತ ಕ್ಲಿನಿಕ್ನ ಒಂದು ಧಾರ್ಮಿಕ ಸಂಸ್ಥೆಗೆ ನೀವು ಕೊಟ್ಟು ಬಿಡ್ತೀರಿ. ಇದು ಏನ್ ಬರುತ್ತೆ ಅಂದ್ರೆ, ಈಗ ಮಗಳನ್ನ ಸಾಕಿದ್ದೀನಿ, ಓದಿಸಿದ್ದೀನಿ, ಎಲ್ಲಾ ವಿಧವಾದ, ಈಗ ಮಗಳನ್ನ ಈಗ ನಾನು ಇರೋವರೆಗೂ, ನಮ್ಮ ಮಿಸಸ್ ಇರೋವರೆಗೂ, ನಮ್ಮ ಮಗಳಿರೋವರೆಗೂ
ಅಂದರೆ ನಾವು 3 ಜನ ಫ್ಯಾಮಿಲಿ, ನಮ್ಮ ಜೊತೆ ಇವ್ರ ಜೊತೆ ಹುಟ್ಟಿದವರು ಇವ್ರ ತಂಗಿ. ಇದೇನಾಗುತ್ತೆ ಅಂದರೆ ಈಗ ನಾವು 4 ಜನದಲ್ಲಿ 3 ಜನ ಇದ್ದೀವಿ. ಈಗ ಈ 3 ಜನ ಹೋದ್ಮೇಲೆ ಮತ್ತೆ ಆ ಮಗು ಅನ್ನೋದನ್ನ ಆ ಮಗು ಹೆಸರು ಅನ್ನೋದನ್ನ ಶಾಶ್ವತವಾಗಿ ನನಗೆ ಉಳಿಬೇಕಾಗತ್ತೆ. ಆ ಮೆಮೊರಿ ಅನ್ನೋದು ಅವಳು ಮಾಡಿರುವಂಥ ಸಾಧನೆ, ಕೆಲಸ, ಸಾಧನೆ ಅನ್ನೋದನ್ನ ಅಲ್ಲಿ ಒಂದು ಬೋರ್ಡ್ ಹಾಕಿ, ಆ ಮನೆ ಮುಂದೆ ಬೋರ್ಡ್ ಹಾಕಿ, ಆ ಕ್ವಾಲಿಫಿಕೇಶನ್ ಹಾಕಿ, ಹೆಸರು ಹಾಕಿ, ಇದು ಶಾಶ್ವತವಾಗಿ ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ, ಅಲ್ಲಿದ್ದಂಕ ಜನ ಅದನ್ನ ನೋಡಬೇಕು, ಅದನ್ನ ನೆನೆಸ್ಕೊಬೇಕು. ಅದು ಯಾವಾಗಲೂ ಸದಾ ಜನಗಳಲ್ಲಿ ಮೆಮೊರಿ ಆಗಿರುತ್ತೆ. ಕೊಲೆ ಅಂತ ಆದ್ಮೇಲೆ ಈ ವ್ಯಕ್ತಿ ಕೊಲೆಗಾರ ಅಂತ ಗೊತ್ತಾಯ್ತು, ಅಲ್ಲಿವರೆಗೆ ನಿಮ್ಗೆ ಯಾವ ಡೌಟ್ ಇಲ್ಲ? ಇದು ಒಂದು ಭಾರಿ ಇಟ್ಸ್ ಎ ವೆರಿ ಸ್ಮಾರ್ಟ್ ಕಿಲ್ಲರ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ವಿಷಯ, ಇವಾಗ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ಬೇಕಾದ್ರೆ ಇವಾಗ ಗೊತ್ತಾಗೋ ವಿಷಯ ಏನು ಅಂದ್ರೆ ಹಲವಾರು ಅಫೇರ್ಸ್ ಇತ್ತು ಅಂತ ಇವಾಗ ಗೊತ್ತಾಗ್ತಾ ಇದೆ ನಮ್ಗೆ. ಎಲ್ಲ ಮುಂದೆ ಬರ್ತಾ ಇದ್ದಾರೆ ಇವಾಗ ಎಲ್ಲರೂ ಮುಂದೆ ಬಂದು ಇವಾಗ ತಿಳಿಸ್ತಾ ಇದ್ದಾರೆ ಅಫೇರ್ಸ್ ಇರ್ಬೋದು. ಒಟ್ಟಾರೆ ಒಂದು ಮುಗ್ಧ ಜೀವ ಬಲಿಯಾಯ್ತು ಅಂತೀರಾ? ಹೌದು, ಮುನಿರೆಡ್ಡಿ ಅಂತ ತಂದೆ ಆಗ್ಬೇಕು. ನಾನು ಡಾಕ್ಟರ್ ನಿಖಿತಾ, ನಾನು ಡಾಕ್ಟರ್ ಕೃತಿಕಾ ರೆಡ್ಡಿಯವರ ಅಕ್ಕ.